ನಮಸ್ಕಾರ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾವು ಮಾನವನ ಕಣ್ಣು ವರ್ಣಮಯ ಜಗತ್ತು ಈ ಒಂದು ಪಾಠದ LBAದಲ್ಲಿ ಕೇಳಲಾದಂತಹ ಬಹುಆಯ್ಕೆಯ ಪ್ರಶ್ನೆಗಳ ಉತ್ತರಗಳನ್ನು ತಿಳಿದುಕೊಳ್ಳೋಣ. ಉಳಿದ ಒಂದು ಪಾಠದ MCQ ಕ್ವೆಶ್ಚನ್ ಆನ್ಸರ್ ತಿಳ್ಕೊಳ್ಬೇಕಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಪ್ಲೇ ಲಿಸ್ಟ್ ಅಲ್ಲಿ ಇರುವಂತಹ ಆ ಒಂದು ವಿಡಿಯೋಗಳನ್ನು ನೋಡಿ ಪ್ರಶ್ನೋತ್ತರಗಳನ್ನು ಕಲಿಬಹುದು. ಪ್ರಶ್ನೆ 1, ಕಣ್ಣಿನಲ್ಲಿ ಪ್ರತಿಬಿಂಬ ಉಂಟಾಗುವ ಪ್ರದೇಶವನ್ನ ಕೇಳಿದ್ದಾರೆ. ಕಣ್ಣಿನಲ್ಲಿ ರೆಟಿನಾದ ಮೇಲೆ ಪ್ರತಿಬಿಂಬ ಉಂಟಾಗುತ್ತದೆ. ಪ್ರಶ್ನೆ 2, ವಸ್ತುವಿನ ತಲೆ ಕೆಳಗಾದ ಸತ್ಯ ಪ್ರತಿಬಿಂಬವನ್ನು ಅಕ್ಷಿಪಟಲ ಅಂದ್ರೆ ರೆಟಿನಾದ ಮೇಲೆ ಉಂಟು ಮಾಡುವ ಕಣ್ಣಿನ ಭಾಗ ಯಾವುದು ಅಂತ ಕೇಳಿದ್ದಾರೆ. ಅದು ಕಣ್ಣಿನ ಮಸೂರವಾಗಿದೆ. ಪ್ರಶ್ನೆ 3, ಕಣ್ಣಿನ ಸಮೀಪ ದೃಷ್ಟಿ ದೋಷವನ್ನು ಸರಿಪಡಿಸಲು ಬಳಸುವ ಮಸೂರವನ್ನ ಕೇಳಿದ್ದಾರೆ. ಸಮೀಪ ದೃಷ್ಟಿ ದೋಷ ಅಂದ್ರೆ ಅಲ್ಲಿ ನಿಮ್ನ ಮಸೂರವನ್ನ ಬಳಕೆ ಮಾಡ್ತೇವೆ. ಇದನ್ನ ಹೇಗೆ ನೆನ್ಪಿಟ್ಕೊಳ್ಬೇಕು ಅಂದ್ರೆ ತಾವಿಲ್ಲಿ ನೋಡಬಹುದು, ಸಮೀಪದಲ್ಲಿ ಸ ಮ ಅಂತ ಬರ್ತದೆ, ನಿಮ್ನದಲ್ಲಿ ನ ಮ ಅಂತ ಬರುವಂತದ್ದು. ಆದ್ದರಿಂದ ಈ ಒಂದು ಟೆಕ್ನಿಕ್ ಮೇಲೆ ತಾವು ಅದನ್ನ ನೆನ್ಪಿಟ್ಕೊಳ್ಬಹುದು. 4ನೇ ಪ್ರಶ್ನೆ, ವಯಸ್ಸಾದವರಿಗೆ ಕೆಲವೊಮ್ಮೆ ಕಣ್ಣಿನ ಸ್ಫಟಿಕ ಮಸೂರವು ಹಾಲಿನಂತೆ ಬೆಳ್ಳಗೆ ಹಾಗೂ ಮೋಡ ಕವಿದಂತಾಗುತ್ತದೆ. ಈ ಸ್ಥಿತಿಗೆ ನಾವು ಕೆಟರಾಕ್ಟ್ ಅಂತ ಕರಿತೇವೆ. ಪ್ರಶ್ನೆ 5, ಒಬ್ಬ ವ್ಯಕ್ತಿಗೆ ತನ್ನ ಕಣ್ಣು ಮುಂದೆ 40 ಸೆಂಟಿಮೀಟರ್ದಿಂದ 80 ಸೆಂಟಿಮೀಟರ್ ವರೆಗಿನ ದೂರದಲ್ಲಿರುವ ವಸ್ತುಗಳು ಮಾತ್ರ ಸ್ಪಷ್ಟವಾಗಿ ಕಾಣಿಸುತ್ತದೆ ಅಂತ ಹೇಳಿದ್ದಾರೆ. ಸೊ ದೂರದಲ್ಲಿ ಸರಿಯಾಗಿ ಕಾಣಿಸ್ತಾ ಇದೆ, ಸಮೀಪದ ವಸ್ತುಗಳು ಸರಿಯಾಗಿ ಕಾಣಿಸುವುದಿಲ್ಲ ಅಂದ್ರೆ ಅಲ್ಲಿ ದೂರದೃಷ್ಟಿ ಉಂಟಾಗಿದೆ ಅಂತ ಅರ್ಥ. ಅದಕ್ಕೆ ಪೀನ ಮಸೂರದ ಬಳಕೆಯನ್ನ ಮಾಡಬೇಕು. ಪ್ರಶ್ನೆ 6, ಕಣ್ಣಿನ ಮಸೂರದ ಸಂಗಮ ದೂರದ ಬದಲಾವಣೆಯನ್ನು ನಿಯಂತ್ರಿಸುವ ಭಾಗ ಯಾವುದು ಅಂತ ಕೇಳಿದರೆ ಸಿಲಿಯರಿ ಸ್ನಾಯುಗಳು ಈ ಒಂದು ಸಂಗಮ ದೂರದ ಬದಲಾವಣೆಯನ್ನ ನಿಯಂತ್ರಿಸುತ್ತದೆ. ಪ್ರಶ್ನೆ 7, ಸೂರ್ಯನು ವಾಸ್ತವ ಸೂರ್ಯೋದಯಕ್ಕಿಂತ 2 ನಿಮಿಷಗಳ ಮೊದಲು ಹಾಗೂ ವಾಸ್ತವ ಸೂರ್ಯಾಸ್ತದ 2 ನಿಮಿಷಗಳ ನಂತರವೂ ನಮಗೆ ಗೋಚರಿಸಲು ಕಾರಣ ವಾಯುಮಂಡಲದಲ್ಲಿ ಬೆಳಕಿನ ವಕ್ರೀಭವನ ಉಂಟಾಗುವಂಥದ್ದು. ಪ್ರಶ್ನೆ 8, ಚಂದ್ರನ ಮೇಲ್ಮೈನಿಂದ ಗೋಚರಿಸುವ ಆಕಾಶದ ಬಣ್ಣ ಅದು ಕಪ್ಪಾಗಿರುತ್ತದೆ. ಪ್ರಶ್ನೆ 9, ಗಾಜಿನ ಪಟ್ಟಕದಿಂದ ಪಡೆದ ಬಿಳಿ ಬೆಳಕಿನ ರೋಹಿತದಲ್ಲಿ ಅತಿ ಕನಿಷ್ಠವಾಗಿ ಬಾಗಿರುವಂತಹ ಬಣ್ಣ ಕೆಂಪು. ಸೊ ಕನಿಷ್ಠ ಬಾಗುವಂತಹ ಬಣ್ಣ ಕೆಂಪು. ಇದನ್ನ ನೆನ್ಪಿಟ್ಕೊಳ್ಬೇಕಂದ್ರೆ ಕನಿಷ್ಠದಲ್ಲಿ ಕ ಬರುವಂತದ್ದು, ಕೆಂಪಲ್ಲ ಈ ಒಂದು ಪದದಲ್ಲಿ ಕೂಡ ಕ ಅಂತ ಬರ್ತದೆ. ಸೊ ಈ ರೀತಿ ತಾವಿಲ್ಲಿ ನೆನ್ಪಿಟ್ಕೊಳ್ಬಹುದು. ಪ್ರಶ್ನೆ 10, ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡುವಾಗ ಕಣ್ಣಿನಲ್ಲಿ ಉಂಟಾಗುವ ಬದಲಾವಣೆಗಳು ಯಾವುದು ಅಂತ ಕೇಳಿದರೆ ಕಣ್ಣಿನ ಮಸೂರದ ಸಂಗಮ ದೂರ ಹೆಚ್ಚುತ್ತದೆ. ಪ್ರಶ್ನೆ 11, ಚದುರುವ ಸೂರ್ಯನ ಬೆಳಕಿನ ಬಣ್ಣ ಮತ್ತು ಚದುರಿಸುವ ವಾಯುಮಂಡಲದ ಕಣಗಳ ಗಾತ್ರಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಸರಿಯಾದ ಹೇಳಿಕೆ ಎಂದರೆ ಕೇಳಿದರೆ ಸಣ್ಣ ಕಣಗಳು ಕೆಂಪು ಬಣ್ಣವನ್ನು ಚದುರಿಸುತ್ತದೆ, ಇದು ತಪ್ಪಾಗಿದೆ. ದೊಡ್ಡ ಕಣಗಳು ನೀಲಿ ಬಣ್ಣವನ್ನು ಚದುರಿಸುತ್ತದೆ, ಇದು ಕೂಡ ತಪ್ಪಾಗಿದೆ. ದೊಡ್ಡ ಕಣಗಳು ನೇರಳೆ ಬಣ್ಣವನ್ನು ಚದುರಿಸುತ್ತದೆ, ಇದು ಕೂಡ ತಪ್ಪಾದ ಹೇಳಿಕೆ. ಇಲ್ಲಿ ಸರಿಯಾದ ಹೇಳಿಕೆ ಡಿ, ಅತ್ಯಂತ ದೊಡ್ಡ ಗಾತ್ರದ ಕಣಗಳು ಎಲ್ಲಾ ಬಣ್ಣಗಳನ್ನು ಸಮಾನವಾಗಿ ಚದುರಿಸುತ್ತವೆ. ಪ್ರಶ್ನೆ 12, ಕಣ್ಣಿನ ಮಸೂರವು ಅಕ್ಷಿಪಟಲದ ಮೇಲೆ ಉಂಟು ಮಾಡುವ ಪ್ರತಿಬಿಂಬದ ಲಕ್ಷಣ ಯಾವುದು ಅಂತ ಕೇಳಿದ್ದಾರೆ. ಆ ಒಂದು ಪ್ರತಿಬಿಂಬ ಸತ್ಯ ಆಗಿದ್ದು ತಲೆ ಕೆಳಗಾಗಿರುತ್ತದೆ. ಪ್ರಶ್ನೆ 13, ಮಂಜು ಮತ್ತು ಹೊಗೆಯಿಂದ ಕನಿಷ್ಠ ಚದುರುವ ಬಣ್ಣವೆಂದರೆ ಅದು ಕೆಂಪು. ಆದ್ದರಿಂದ ಅಪಾಯದ ಸಂಕೇತಗಳಲ್ಲಿ ಆ ಕೆಂಪು ಬಣ್ಣವನ್ನಲ್ಲಿ ಬಳಸಿರ್ತೇವೆ. ಪ್ರಶ್ನೆ 14, ಬೆಳಕಿನ ವಕ್ರೀಭವನ ಮತ್ತು ಚದುರುವಿಕೆಗೆ ಸಂಬಂಧಿಸಿದಂತೆ ಕೊಟ್ಟಿರುವ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ನಕ್ಷತ್ರಗಳು ಮಿನುಗುತ್ತವೆ, ಸರಿ ಹೇಳಿಕೆ. ಅತಿ ಎತ್ತರದಲ್ಲಿ ಹಾರುತ್ತಿರುವ ಬಾಹ್ಯಾಕಾಶ ಯಾತ್ರಿಗೆ ಆಕಾಶವು ನೀಲಿಯಾಗಿ ಕಾಣುತ್ತದೆ, ಇದು ತಪ್ಪಾದ ಹೇಳಿಕೆ. ಯಾಕಂದ್ರೆ ಅಲ್ಲಿ ಆಕಾಶ ಕಪ್ಪಾಗಿ ಕಾಣಿಸ್ತಾ ಇರ್ತದೆ, ಯಾಕಂದ್ರೆ ಅಲ್ಲಿ ಬೆಳಕಿನ ಚದುರುವಿಕೆ ನಡೆಯುವುದಿಲ್ಲ. ಪ್ರಶ್ನೆ 15, ಈ ಕೆಳಗಿನ ಚಿತ್ರದಲ್ಲಿ ದಿಕ್ಪಲ್ಲಟ ಕೋನವನ್ನು ಗುರುತಿಸಬೇಕು. ದಿಕ್ಪಲ್ಲಟ ಕೋನ ಅಂದ್ರೆ ಇಲ್ಲಿ ತಾವು ನೋಡ್ತಾ ಇದ್ದೀರಲ್ಲ, ಈ ಕೋನಕ್ಕೆ ನಾವು ದಿಕ್ಪಲ್ಲಟ ಕೋನ ಅಂತ ಹೇಳ್ತೇವೆ. ಸೊ ಇಲ್ಲಿ 38 ಡಿಗ್ರಿ ದಿಕ್ಪಲ್ಲಟ ಕೋನವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಸರಿಯಾದ ಉತ್ತರ 38 ಡಿಗ್ರಿ. ಅದು ಎ ಆಪ್ಷನ್ ದಲ್ಲಿ ತಾವು ನೋಡಬಹುದು. ಪ್ರಶ್ನೆ 16, ಪಟ್ಟಕವೊಂದರ ಮೂಲಕ ಬಿಳಿ ಬೆಳಕನ್ನು ಹಾಯಿಸಿದಾಗ ವರ್ಣ ವಿಭಜನೆಗೊಂಡಿರುವುದನ್ನು ಕೆಳಗೆ ಕೊಟ್ಟಿರುವ ಚಿತ್ರವು ತೋರಿಸುವುದು. ಇಲ್ಲಿ ಎಚ್ ಮತ್ತು ಎಂ ಪ್ರತಿನಿಧಿಸುವ ಬಣ್ಣಗಳು ಯಾವುದೆಂದರೆ ಅಂತ ಕೇಳಿದ್ದಾರೆ. ತಾವಿಲ್ಲಿ ನೋಡಬಹುದು, HJKLMNP ಅಂತ ಇಲ್ಲಿ ಹೆಸರನ್ನ ಕೊಟ್ಟಿದ್ದಾರೆ. ಇವೆಲ್ಲ ಬೆಳಕಿನ ಕಿರಣಗಳು, 7 ಬೆಳಕಿನ ಬಣ್ಣಗಳು ಅಂತ ಹೇಳಬಹುದು. ತಮ್ಗೆ ಗೊತ್ತಿರುವ ಹಾಗೆ ಬೆಳಕಿನ ಬಣ್ಣಗಳು ಅತ್ಯಂತ ಕಡಿಮೆ ಬಾಗುವಂತದ್ದು ರೆಡ್, ನಂತರ ಆರೆಂಜ್, ಯೆಲ್ಲೋ, ಗ್ರೀನ್, ಬ್ಲೂ, ಇಂಡಿಗೋ ಮತ್ತೆ ಹೆಚ್ಚು ಬಾಗುವಂತದ್ದು ವೈಲೆಟ್, ವಿಬ್ಗ್ಯೋರ್ ಅಂತ ತಾವು ನೆನ್ಪಿಟ್ಕೊಳ್ಬಹುದು. ಸೊ ಇಲ್ಲಿ ಎಚ್ ಯಾವ್ದಂತ ಕೇಳಿದ್ದಾರೆ. ಎಚ್ ಅಂದ್ರೆ ಇದು ಅತ್ಯಂತ ಕಡಿಮೆ ಬಾಗಿರುವಂತದ್ದು,
ಅದು ಕೆಂಪಾಗಿದೆ. ನಂತರ ಎಂ ಯಾವುದು ಅಂತ ಕೇಳಿದ್ದಾರೆ. ಎಂ ತಾವಿಲ್ಲಿ ನೋಡ್ತಾ ಇದ್ದೀರಿ, ಕೆಳಗಡೆಯಿಂದ ಮೂರನೇ ಬಣ್ಣ, ಅದು ಬ್ಲೂ ಆಗಿದೆ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಕೆಂಪು ಮತ್ತು ನೀಲಿ. ಸೊ ಸ್ನೇಹಿತರೆ, ಇದಿಷ್ಟು ವರ್ಣಮಯ ಜಗತ್ತು ಈ ಒಂದು ಪಾಠದ MCQ ಪ್ರಶ್ನೆಗಳು. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಫ್ರೆಂಡ್ಸ್ ಜೊತೆಗೆ ಹಂಚಿಕೊಳ್ಳಿ ಮತ್ತೆ ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.